ಹೊಸದಿಗಂತ ಡಿಜಿಟಲ್ ವಾಹಿನಿಯ ಎಲ್ಲ ವೀಕ್ಷಕರಿಗೆ ಸ್ವಾಗತ. ಧನನಾಶ. ನಮ್ಮ ಹತ್ರ ಹಣ ಇರುತ್ತೆ, ಆದರೆ ಸರ್ರನೆ ಆ ನಾಶಕ್ಕೆ ಕಾರಣವಾಗುವಂಥ ದುರ್ಭರ ಸ್ಥಿತಿಗತಿಗಳು ಗ್ರಹಗಳಿಂದಾಗಿ ನಿರ್ಮಾಣ ಆಗಿಬಿಡುತ್ತೆ. ಇದು ಜನ್ಮ ಕುಂಡಲಿಯಲ್ಲಿ ಯಾವಾಗ, ಯಾಕೆ ದ್ವಾದಶ ರಾಶಿಯವರಿಗೆ ಸಂಭವಿಸ್ತದೆ ಅನ್ನುವಂಥದ್ದನ್ನು ಚರ್ಚೆ ಮಾಡ್ಕೊಳ್ತಾ ಬಂದಿದ್ದೀವಿ. ಹಾಗಾದರೆ ಈಗ ವೃಶ್ಚಿಕ ರಾಶಿಯವರಿಗೆ ಎಲ್ಲಿಂದ ಹಾಗಾದರೆ ಈ ಧನನಾಶಕ್ಕೆ ಅಥವಾ ಸಂಪತ್ತಿನ ಪತನಕ್ಕೆ ಕಾರಣವಾಗುವಂಥ ವರ್ತಮಾನ ನಿರ್ಮಾಣ ಆಗ್ತದೆ ಅನ್ನುವಂಥದ್ದನ್ನು ಯೋಚಿಸಿದರೆ, ಮುಖ್ಯವಾಗಿ ಇವರಿಗೆ ಹಣಕಾಸಿನ ವಿಚಾರದಲ್ಲಿ ಕೈ ಕೊಡಬಹುದಾದಂತಹ ದುಷ್ಟಾತಿ ದುಷ್ಟ ಒಂದು ಗ್ರಹ ಅಂತಾದರೆ ಅದು ಶನೈಶ್ಚರ ಇರ್ತಾನೆ. ಸರಿಯಾದ ಸಮತೋಲನ ಹೊಂದಿದಂತಹ ಶನೈಶ್ಚರ ಇವರ ಜಾತಕದಲ್ಲಿ ಎಲ್ಲ ರೀತಿಯ ಒಂದು ಬಲದೊಂದಿಗೆ ಒದಗಿ ಬರುವಂತಹ ಒಂದು ಕಾಮಧೇನುವಾಗಿ ನಿಲ್ತಾನೆ ಅಂತಾದರೆ, ಸರಿಯಾದಂತಹ ಧೈರ್ಯವನ್ನು ಇವರಿಗೆ ಒದಗಿಸುವುದರ ಮೂಲಕ ಹಣಕಾಸಿನ ವಿಚಾರದಲ್ಲಿ ಒಳಿತನ್ನು ಕೂಡ ಮಾಡಲಿಕ್ಕೆ ಸಾಧ್ಯತೆ ಇರುತ್ತೆ. ಆದರೆ ಅದು ಬಹಳ ಅಪರೂಪದ ಸಂಗತಿ ಒಬ್ಬನ ಜಾತಕದಲ್ಲಿ ಅದು ಸಿಗೋದಕ್ಕೆ. ಯಾಕೆಂದರೆ ಇದೇ ಶನೈಶ್ಚರ ಈ ವೃಶ್ಚಿಕ ರಾಶಿಯವರಿಗೆ ಸುಖದ ಮನೆಯ ಯಜಮಾನನೂ ಆಗಿರ್ತಾನೆ. ಸುಖದ ಮನೆಯ ಯಜಮಾನನಾಗಿ ಧೈರ್ಯವನ್ನು ತುಂಬಬಲ್ಲಂತಹ ಒಂದು ಅದ್ಭುತ ಶಕ್ತಿಯಾಗಿ ಇರಬಹುದಾದಂತಹ ಶನೈಶ್ಚರ ದುರ್ದೈವವಶಾತ್ 100ಕ್ಕೆ ಸುಮಾರು 90ರಿಂದ 95 ಜಾತಕಗಳಲ್ಲಿ ವೃಶ್ಚಿಕ ರಾಶಿಯವರಿಗೆ ತೊಂದರೆದಾಯಕನಾಗಿ ಇರುವಂತಹದ್ದು ಬಹಳ ಕಷ್ಟದ ಒಂದು ಅಂಶ ಅಂತ ಹೇಳಬಹುದು. ಇನ್ನು ಅಕಸ್ಮಾತ್ತಾಗಿ ಶನೈಶ್ಚರ ಅದ್ಭುತವಾದಂತಹ ಶಕ್ತಿಯನ್ನು ಹೊಂದಿ ಎಲ್ಲ ರೀತಿಯ ಸಮತೋಲನವನ್ನು ಪಡೆದು ವೃಶ್ಚಿಕ ರಾಶಿಯವರಿಗೆ ಸಂಪತ್ತಿಗೆ ಬೇಕಾದಂತಹ ಸಮೃದ್ಧಿಯನ್ನು ಕೊಡುವಂತಹ ದಾತಾರನಾದರೂ ಕೂಡ ಶನಿ ಕಾಟದ ಸಂದರ್ಭಗಳು ಬಂದಾಗ ವಿಚಿತ್ರವಾದಂತಹ ದಳ್ಳುರಿಯೊಂದಿಗೆ, ವಿಚಿತ್ರವಾದಂತಹ ಜ್ವಾಲಾಮುಖಿಯ ಆ ಒಂದು ಬೆಂಕಿಯ ಕೆನ್ನಾಲಿಗೆಯೊಂದಿಗೆ ಈ ವೃಶ್ಚಿಕ ರಾಶಿಯವರನ್ನು ಧನರಾಶಿಯ ಪತನಕ್ಕೆ ಕಾರಣವಾಗುವಂತಹ ಸನ್ನಿವೇಶದಲ್ಲಿ ಶನೈಶ್ಚರ ಎಳೆದು ತಂದು ನಿಲ್ಲಿಸಿಬಿಡಬಹುದು. ಯಾಕೆಂದರೆ ಈ ರಾಶಿಯವರಿಗೆ ಭಾಗ್ಯದ ಮನೆ ಯಜಮಾನನಾಗಿ ಚಂದ್ರ ಇರ್ತಾನೆ. ವೃಶ್ಚಿಕ ರಾಶಿಯವರಿಗೆ ಭಾಗ್ಯವನ್ನು ತುಂಬಿಕೊಡಬೇಕಾದಂತಹ ಒಂದು ತುಂಬಿದ ಕೊಡವಾಗಿ ಚಂದ್ರ ಇದ್ದಿರ್ತಾನೆ. ಆದರೆ ಚಂದ್ರನ ಪರಿಸ್ಥಿತಿಯಲ್ಲೂ ನಾವು ಅರ್ಥ ಮಾಡ್ಕೊಳ್ಬೇಕು. ಚಂದ್ರ ಯಾವಾಗಲೂ ಅವನು ಪ್ರತಿನಿತ್ಯವೂ ಒಂದು ಮನೆಯಿಂದ ಇನ್ನೊಂದು ಮನೆಗೆ ಹೋಗುವಾಗ ಶುಕ್ಲ ಪಕ್ಷದ ದಿನಗಳಲ್ಲಿ ಸಂವರ್ಧನೆಯಾಗಿ ಶಕ್ತಿಯನ್ನು ಸಂವರ್ಧಿಸಿಕೊಳ್ಳುವಂಥ, ಶಕ್ತಿ ಅಂದ್ರೇನು, ಬೆಳಕನ್ನು ತುಂಬಿಕೊಳ್ತಾ ಹೋಗುವಂಥ ಒಂದು ನಿಕ್ಷೇಪವಾಗ್ತಾನೆ. ಆದರೆ ಹುಣ್ಣಿಮೆ ಮುಗಿಯುತ್ತಿದ್ದಂತೆ ಏನಾಗುತ್ತೆ, ಚಂದ್ರನ ಶಕ್ತಿ ಕಡಿಮೆ ಆಗ್ತಾ ಬರುತ್ತೆ. ಅಮಾವಾಸ್ಯೆಯಲ್ಲಿ ಸಂಪೂರ್ಣವಾದಂತಹ ಬೆಳಕನ್ನು ಆತ ಕಳ್ಕೊಳ್ತಾನೆ. ಬೆಳಕನ್ನು ಕಳಕೊಂಡಂತಹ ಚಂದ್ರ ವೃಶ್ಚಿಕ ರಾಶಿಯವರಿಗೆ ಅದ್ಭುತವಾದಂತಹ ಭಾಗ್ಯವನ್ನು ತಂದುಕೊಡೋದರಲ್ಲಿ ವಿಫಲನಾಗ್ತಾನೆ. ಇಂತಹ ಚಂದ್ರ ಶನೈಶ್ಚರನ ಕಾಟದ ಸಂದರ್ಭದಲ್ಲಿ ಶನೈಶ್ಚರನ ಜೊತೆಗೆ ಒಂದು ಫ್ರಿಕ್ಷನ್ನಲ್ಲಿ ಇರುವಂತಹ ಸಂದರ್ಭ ಇರೋದರಿಂದ, ಅವರಿಬ್ಬರ ಸಂಘರ್ಷದ ಕಾರಣದಿಂದ ಶನೈಶ್ಚರ ಒಳ್ಳೆಯವನಾಗಿದ್ದರೂ ಕೂಡ ಚಂದ್ರನ ಮೂಲಕವಾಗಿ ಶನೈಶ್ಚರನೂ ಕೂಡ ತನ್ನ ಶಕ್ತಿಯನ್ನು ಕಳೆದುಕೊಳ್ಳುವಂತಹ ಬಹಳ ದೊಡ್ಡ ಪತನದ ಅಥವಾ ಒಂದು ನಾವೇನು ಹೇಳ್ತೀವಿ ಸರ್ರನೆ ನಾವು ಯಾವುದೋ ಒಂದು ಕೆಲವು ಸಂದರ್ಭಗಳಲ್ಲಿ ಏನಾಗುತ್ತೆ, ಎಷ್ಟೊಂದು ನಮ್ಮ ಆತ್ಮವಿಶ್ವಾಸದ ಸಂದರ್ಭ ಇದ್ದರೂ ಕೂಡ ಕ್ಷಣ ಮಾತ್ರದಲ್ಲಿ ಅದನ್ನು ಆ ಆತ್ಮವಿಶ್ವಾಸವನ್ನು ಕಳೆದುಕೊಳ್ಳುವಂತಹ ದುರ್ಬಲ ಸ್ಥಿತಿಯನ್ನು ನಾವು ಎದುರಿಸಬಹುದಾದಂತಹ ಸ್ಥಿತಿ ಬರುತ್ತೆ. ನಾವು ಅನೇಕ ಸಂದರ್ಭಗಳಲ್ಲಿ, ಅನೇಕ ಆಕ್ಸಿಡೆಂಟ್ಗಳ ಸಂದರ್ಭದಲ್ಲಿ ಅಥವಾ ಅನೇಕ ಸಂದರ್ಭದ ಯಾರೋ ಒಬ್ಬ ನಮಗೆ ಸಹಾಯ ಮಾಡಬಹುದು ಅನ್ನುವಂಥ ವ್ಯಕ್ತಿ ಕೈ ಕೊಟ್ಟಾಗ, ಅಥವಾ ಮನೆಯಲ್ಲಿಯೇ ಗಂಡ ಹೆಂಡರ ನಡುವೆಯೇ ಒಂದು ಅಂತಃಕಲಹ ನಿರ್ಮಾಣವಾದಾಗ ಇದೇನಾಗತ್ತೆ, ನಮ್ಮ ಮನೆಯಲ್ಲಿ ಶಾಂತಿ ಇದ್ದರೆ ನಾವು ಎಲ್ಲಿ ಕೆಲಸ ಮಾಡ್ತೇವೋ ಅಲ್ಲಿ ನಮ್ಮ ಪೂರ್ಣವಾದಂತಹ ಒಂದು ಶಕ್ತಿಯೊಂದಿಗೆ ಏನಾಗಬಹುದು, ಕ್ರಿಯಾಶೀಲವಾಗಿ ನಮ್ಮದೇ ಆದಂತಹ ಸಂಪತ್ತನ್ನು ನಿರ್ಮಾಣ ಮಾಡ್ಕೊಳ್ಬಹುದು. ಆದರೆ ಮನೆಯೇ ಒಂದು ಕಲಹದ ಒಂದು ಬೆಂಕಿಯ ಗೂಡಾಗಿಬಿಟ್ರೆ ಅಥವಾ ಕೆಲಸದ ಸ್ಥಳದಲ್ಲಿ ವೈರಿಗಳ ದಂಡೆ ದೊಡ್ಡದಾಗಿಬಿಟ್ರೆ ಏನಾಗುತ್ತೆ, ನಮ್ಮದಾದಂತಹ ಅನೇಕ ವಿಚಾರಗಳು ಸೊರಗುತ್ತಾ ಇರ್ತವೆ. ಇಂತಹ ಪರಿಸ್ಥಿತಿಗಳನ್ನು ಈ ಒಂದು ಶಕ್ತಿ ಇಲ್ಲದೆ ಹೋದಂತಹ ಚಂದ್ರ ಶನೈಶ್ಚರನನ್ನು ದುರ್ಬಲಗೊಳಿಸುವುದರ ಮೂಲಕವಾಗಿ ಈ ಒಂದು ವೃಶ್ಚಿಕ ರಾಶಿಯವರಿಗೆ ಯಾವುದೋ ಒಂದು ಸಂದರ್ಭದ, ವಿಶೇಷವಾಗಿ
ಅದು ಶನಿ ಕಾಟದ ಸಂದರ್ಭದಲ್ಲಿ ದೊಡ್ಡದಾದಂತಹ ಏಟನ್ನು ತರಬಹುದಾದಂತಹ ರೀತಿಯಲ್ಲಿ ತನ್ನದೇ ಆದಂತಹ ಈತ ದುಷ್ಟನಲ್ಲದೆ ಹೋದರೂ ಶುಭ ಗ್ರಹಗಳ ಒಳಗೆ ಬಂದರೂ ಕೂಡ ಈ ಚಂದ್ರ ಕೆರಳಿ ನಿಂತಾಗ, ಅಂದರೆ ಯಾವಾಗಲೂ ಗ್ರಹಗಳು ಹೇಗೆ ಅಂತಂದರೆ ಅವು ದುರ್ಬಲವಾದಾಗ ಕೆರಳ್ತವೆ. ನಮ್ಮ ಮನುಷ್ಯರ ಸಂದರ್ಭದಲ್ಲಿ ಏನು ನಮಗೊಂದೆರಡು ಏಟು ಬಿತ್ತು ಅಂತಾದರೆ ನಾವು ಸುಮ್ಮನೆ ಮಲಗಿರ್ತೇವೆ ನೋವಿನಿಂದ. ಆದರೆ ಗ್ರಹಗಳು ಹಾಗಲ್ಲ. ಅವು ದುರ್ಬಲವಾಗಿರುವಾಗ ಆ ಗ್ರಹಗಳನ್ನು ಕೆಣಕುವಂತಹ ಸಂದರ್ಭ ಅಲ್ಲಿ ಜಾತಕದ ಸಂದರ್ಭದಲ್ಲಿ ಬಂದುಬಿಡ್ತು ಅಂತಾದರೆ ಇನ್ನಿಷ್ಟು ಕ್ರೂರಿಗಳಾಗಿ ಅವರು ವರ್ತಿಸ್ತಾರೆ. ಹಾಗಾಗಿ ಚಂದ್ರ ಇನ್ನಿಷ್ಟು ಕ್ರೂರಿಯಾದಾಗ, ಹಾಗಾದರೆ ಚಂದ್ರನಿಗೆ ಆ ಕ್ರೂರತ್ವ ಎಲ್ಲಿಂದ ಬರುತ್ತೆ ಅಂದರೆ ಶನೈಶ್ಚರನಿಂದ ಬರಬಹುದು, ಶುಕ್ರನಿಂದ ಬರಬಹುದು, ಅಷ್ಟೇ ಅಲ್ಲ ಬುಧನಿಂದ ಬರಬಹುದು. ಹಾಗಾಗಿ ಚಂದ್ರ ಈ ಒಂದು ಶುಕ್ರನಿಂದಲೋ ಅಥವಾ ಶನೈಶ್ಚರನಿಂದಲೋ ಅಥವಾ ಬುಧನಿಂದಲೋ ಕೆರಳಿ ನಿಂತಾಗ ವೃಶ್ಚಿಕ ರಾಶಿಯವರಿಗೆ ಹಣಕಾಸಿನ ವಿಚಾರದ ಪತನಕ್ಕೆ ಕಾರಣವಾಗುವಂತಹ ಕೆಟ್ಟ ದಳ್ಳುರಿಯಾಗಿ ಅಥವಾ ಆ ಒಂದು ಜ್ವಾಲೆಯ ಸ್ಫೋಟವಾಗಿ ಎಲ್ಲವನ್ನು ನಾಶ ಮಾಡುವಂತಹ ಶಕ್ತಿಯಾಗಿ ನಿಂತು ಬಿಡ್ಬೋದು. ಹಾಗಾಗಿ ಎಚ್ಚರದಲ್ಲಿರಬೇಕು. ಯಾವುದು ಹಾಗಾದರೆ ಎಚ್ಚರದಲ್ಲಿರಬೇಕಾದ ಸಂಗತಿ ಏನು ಅಂತಂದರೆ, ಒದಗಿಸಿಕೊಡುವಂಥ ಧೈರ್ಯವನ್ನು ಶನೈಶ್ಚರ ಕೊಡ್ತಾ ಇದ್ದಾನೆ ಅನ್ನುವಂಥದ್ದು ಸತ್ಯವಾದರೂ ಕೂಡ ಈ ಸಂದರ್ಭದಲ್ಲಿ ಚಂದ್ರ ಯಾವ ರೀತಿಯಲ್ಲಿ ತನ್ನದೇ ಆದಂತಹ ಒಂದು ಫೌಲ್ ಪಾರ್ಟನ್ನು ಅಥವಾ ಸಮ್ಮತವಲ್ಲದಂತಹ ಒಂದು ಪಾತ್ರವನ್ನು ನಿರ್ವಹಿಸಲಿಕ್ಕೆ ಹೋಗ್ತಾನೆ ಅನ್ನುವಾಗ ಹಣದ ಬಗೆಗೆ ಜಾಗೃತವಾಗಿರುವಂತಹ ಸನ್ನಿವೇಶವನ್ನು ನಾವು ನಿರ್ಮಾಣ ಮಾಡಿಕೊಳ್ಬೇಕಾಗತ್ತೆ. ನಮಸ್ಕಾರ.